ಒಂದು ಪ್ರಶ್ನೆ ಇರೋದು ಅಂದ್ರೆ ಇದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿತ್ತು. ಅವತ್ತು ವಾಸಂತಿ ಪ್ರಕಾರದಲ್ಲಿ ಈಗ ನೀವು ಒಪ್ಕೊಂಡ್ರಿ ಅದು ಹೌದು ವಾಸಂತಿ ಫೋಟೋ ಅಂತ. ಆ ಬೊಟ್ಟು ಇಟ್ಟಿದ್ದು ಯಾರು ಮೇಡಮ್? ಅದ್ ನಾನೇ ಇಟ್ಟಿರೋದು. ಅದು ಅಂದ್ರೆ ತುಂಬಾ ಚರ್ಚೆ ಆಯ್ತು. ಅದು ಬೇರೆಯವರು ಇಟ್ಟಿದ್ರು. ಆ ಬೊಟ್ಟು ಅಂದ್ರೆ ಫೋಟೋಗೆ ಬೊಟ್ಟು ಇಟ್ಟಿದ್ದು ನೀವೇನಾ? ನಾನೇ. ಯಾಕೆ ಮೇಡಮ್ ಸ್ವಲ್ಪ ಗೊಂದಲ ಆ ಕಡೆ ಈ ಕಡೆ ಆಗಿತ್ತಲ್ಲ ಅಂದ್ರೆ ಏನ್ ವಿಚಾರ ಅಂದ್ರೆ? ಗೊತ್ತಿಲ್ಲ ನಾನೇ ಇಟ್ಟಿರೋದು. ಅದು ಹಣೆ ಖಾಲಿ ಇತ್ತು ಅಲ್ವಾ ಅಂತೇಳಿ ಒಂದು ಬೊಟ್ಟೆ ಇಟ್ಟೆ ಅಷ್ಟೇ. ಅದ್ರಲ್ಲಿ ಗೊಂದಲ ಏನೂ ಇಲ್ಲ. ಯಾರೋ ಗೊಂದಲ ಮಾಡ್ಕೊಂಡು ಮಾತಾಡ್ತಾರೆ ಅಂದ್ರೆ ನಾನು ಇದಲ್ಲ. ನಾನು ಸತ್ಯ ಏನಿದೆ ನಾನು ಹೇಳಿದ್ದೀನಿ. ಅದ್ರ ಬಗ್ಗೆ ಯಾರೂ ಇದು ಮಾಡೋದು ಬೇಡ. ಈಗ ಏನೇನೋ ಕತೆ ಕಟ್ಟೋದು ಬೇಡ ನಂಗೆ. ನನ್ನ ಮೇಲೆ ಇನ್ನು ಯಾವ ರೀತಿಯ ಕತೆ ಕಟ್ಟುವ ಅವಶ್ಯಕತೆನೂ ಇಲ್ಲ. ನಾನು ಯಾರನ್ನೂ ಇಲ್ಲಿ ಬ್ಲೇಮ್ ಮಾಡೋದೂ ಇಲ್ಲ. ಈಗ ಎಲ್ಲ ಆಗಿದೆ ಮೇಡಮ್. ಅಂದ್ರೆ ಪ್ರಕರಣದ ಹೊರ ಬಂದಿದ್ದೀರಿ. ಈಗ ಮತ್ತೆ ಈ ಪ್ರಕರಣ ನೀವು ಹೊರ ಬಂದಿದ್ರೆ ಪ್ರಕರಣದಲ್ಲಿ ಚರ್ಚೆ ಅಂದ್ರೆ ತನಿಖೆ ಆಗ್ತಿದೆ ಅದೆಲ್ಲ ಓಕೆ. ಈಗ ಕಡೆಯದಾಗಿ ನಿಮ್ಗೇನಾದ್ರು ಇಷ್ಟು ದಿನ ನಾನಿಲ್ಲ ಈ ಒಂದು ವಿಚಾರನ ಮುಚ್ಚಿಟ್ಟಿದ್ದೆ. ಇವತ್ತು ನಾ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ಬೇಕು ಅಂತ ಅನ್ಸೋ ಯಾವ್ದಾದ್ರು ವಿಚಾರ ಇದೆಯಾ ಮೇಡಮ್? ನನಗೆ ಯಾವ ವಿಚಾರನೂ ಇಲ್ಲ. ಏನಾದ್ರು ಕಡೆಯದಾಗಿ ಹೇಳ್ಬೇಕು? ಯಾವುದು ಈ ವಿಚಾರನೂ ಪ್ರಕರಣ ಇಲ್ಲ. ಓವರಾಲ್ ಅಂದ್ರೆ ನೀವು ಓವರಾಲ್ ನಂಗೆ ಯಾವ ವಿಚಾರನೂ ಇಲ್ಲ. ಯಾವ ವಿಚಾರನೂ ಬೇಡ ನನಗೆ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟರೆ ಸಾಕು. ನಾನು SITಗೆ ಏನು ಸತ್ಯ ಹೇಳಬೇಕೋ ಅಲ್ಲಿ ಬಂದು ಹೇಳಿದ್ದೀನಿ. ಅವ್ರು ನನ್ನನ್ನು ಏನು ಇದು ಮಾಡಬೇಕೋ ಮಾಡಿದ್ದಾರೆ. ಆಮೇಲೆ ಆ ಮೊಬೈಲು ಅಷ್ಟೇ ಅದನ್ನೇನು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಮೊಬೈಲ್ ಭಾಗ್ಯ ಅಂತ. ಅದು ನನಗೆ ನಿಜವಾಗಿ ಹೇಳ್ತೇನೆ ನನ್ನ ಮೊಬೈಲ್ ನಾನು ಕಳ್ಕೊಂಡಿರೋದು ನಾನು ಕಷ್ಟಪಟ್ಟು ತಗೊಂಡ ಮೊಬೈಲು ಅದು. ಅದು ನನಗೆ ತುಂಬ ಅಟ್ಯಾಚ್‌ಮೆಂಟ್ ಇತ್ತು. ಆ ಮೊಬೈಲ್ ಇಲ್ಲದೇ ಇರುವ ಕಾರಣ ನಾನು SITಯಲ್ಲಿ ಗೋಳಾಡಿಕೊಂಡು ಅತ್ತುಕೊಂಡು ನಾನು ಹೇಳಿದೆ. ಆವಾಗ "ನಿಮ್ಗೆ ಕೊಡಿಸ್ತೀನಿ ಅಮ್ಮ" ಅಂತ ಹೇಳಿದರು. "ನಿಮಗೆ ಮೊಬೈಲ್ ತಾನೇ ನಾವು ಕೊಡಿಸ್ತೀವಿ ಎಲ್ಲರೂ ಸೇರಿಕೊಂಡು" ಅಂತ. ಅವರೊಂದು ಮಾನವೀಯತೆ ದೃಷ್ಟಿಯಿಂದ ಕೊಡಿಸಿದ್ದಾರೆ. ಅದನ್ನು ದೊಡ್ಡ ತಪ್ಪು ಅಂತ ಹೇಳುವಂಥದ್ದು. ಆಮೇಲೆ SITಯಲ್ಲಿ ದುಡ್ಡು ಕೊಟ್ಟಿದ್ದಾರೆ ಅದು ನನಗೆ ಯಾರೂ ಏನೂ ಕೊಡಲಿಲ್ಲ. ನನಗೆ ಯಾರು ಏನೂ ಇದು ಮಾಡಲಿಲ್ಲ SITಯಿಂದ. ಅದು ಮಾನವೀಯತೆ ದೃಷ್ಟಿಯಿಂದ ಮೊಬೈಲ್ ಕೊಟ್ಟಿರೋದು ಸತ್ಯ. ಅದು ಅವರಷ್ಟು ಜನರು ಎಲ್ಲರೂ ದುಡ್ಡು ಹಾಕಿ ಕೊಟ್ಟಿರೋದು ಅವರವರ ಸಂಬಳದಿಂದ. ಅವ್ರು ನನ್ನ ನೋವು ತಡೆಯಲಾರದೆ ಅವ್ರು ಕೊಡಿಸಿರೋದು. ಅದಷ್ಟು ಬಿಟ್ಟು ಅದಕ್ಕೆ ಬೇರೆ ರೀತಿಯ ಇದನ್ನು ಕಟ್ಟುವಂಥ ಪಟ್ಟ ಕಟ್ಟೋದು ಬೇಡ. ಮತ್ತು SITಯವರು ದುಡ್ಡು ಕೊಟ್ಟಿದ್ದಾರೆ, ಅವರು ಹಾಗೆ ಹೀಗೆ ಯಾರೂ ನನಗೆ ದುಡ್ಡು ಕೊಡಲಿಲ್ಲ. ಊಟ ಕೊಟ್ಟಿದ್ದನ್ನು ಹೇಳಬಾರ್ದು, ಚಾಕ್ಲೇಟ್ ಕೊಟ್ಟಿದ್ದನ್ನು ನನಗೆ ಲೋ ಶುಗರ್ ಆಗ್ತಿತ್ತು, ಚಾಕ್ಲೇಟ್ ಕೊಟ್ಟಿದ್ದಾರೆ. ಅದನ್ನು ಯಾವುದೋ ಒಂದು ಯೂಟ್ಯೂಬ್‌ನವನು ಚಾಕ್ಲೇಟ್ ಭಾಗ್ಯ, ಇನ್ನೊಂದು ಭಾಗ್ಯ ಅದನ್ನೂ ಹೇಳಿದ್ರೂ ತಪ್ಪಾಗ್ತದೆ ಅಂದರೆ, ಹಾಗಾದರೆ ಇವರೆಲ್ಲರೂ ನನಗೆ ಇವ್ರು ಬರಬೇಕಾಗಿತ್ತು ಆ ಟೈಮಿಗೆ. ಮಾತಾಡ್ತಾರಲ್ಲ ಅಲ್ಲಿ ಯೂಟ್ಯೂಬಲ್ಲಿ ಕೂತ್ಕೊಂಡು ಬೇಕಾದಷ್ಟು. ಸತ್ಯ ತಿಳ್ಕೊಳ್ಬೇಕು ಏನು ಎತ್ತ ಅಂತ. ತಿಳ್ಕೊಳ್ಳದೆ ಏನಕ್ಕೆ ಮಾತಾಡ್ತಾರೆ? ಏನು ಮೊಬೈಲ್ ಕೊಟ್ರೇನೆ ಒಂದು ದೊಡ್ಡ ಇಶ್ಯೂ ಮಾಡ್ತಾರಲ್ಲ, ಲಕ್ಷಾಂತರ ರೂಪಾಯಿದು ಮೊಬೈಲ್ ಕೊಟ್ಟಿದ್ದಾರಾ? ನಾನು ಹಚ್ಚಿದ್ದಕ್ಕೆ ಕೊಟ್ಟಿದ್ದಾರೆ. ಅದು ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ನನಗೆ ಯಾವುದಾದ್ರೂ ಕಮ್ಯುನಿಕೇಷನ್ ಬೇಕು. ನನ್ನ ಹತ್ರ ಮೊಬೈಲ್ ತಗೊಳ್ಳುವಷ್ಟು ಇಲ್ಲ ನನ್ನ ಹತ್ರ ದುಡ್ಡು. ಎಲ್ಲ ಕೂತ್ಕೊಂಡು ಹೇಳ್ತಾರೆ ಯೂಟ್ಯೂಬಲ್ಲಿ ಕೂತ್ಕೊಂಡು. ಅವರಿಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನನ್ನ ಹತ್ರ ಬಂದು ಮಾತಾಡಲಿ. ಸತ್ಯ ಏನು ಅಂತ ತಿಳ್ಕೊಳ್ಬೇಕು. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ಇನ್ನೂ ಒಂದೇನೋ ನಾನು ಹೇಳೋದಿಷ್ಟೇ, ಇನ್ಯಾವುದಾದ್ರೂ ಏನಾದರೂ ಬಂತು ಅಂದರೆ ನಾನು ಪ್ರತಿಯೊಂದು ಚಾನಲ್ಗೆ ಹೇಳೋದು ಅಷ್ಟೇ ನಾನು. ಪ್ರತಿಯೊಂದು ಚಾನಲ್ಗೂ ಅಷ್ಟೇ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಯೂಟ್ಯೂಬರಿಗೂ ನಾನು ಹೇಳ್ತಾ ಇದ್ದೀನಿ. ನನ್ನ ಗಮನಕ್ಕೆ ಬರದೆ, ನನ್ನನ್ನು ಇದು ಮಾಡದೆ, ನನ್ನ ಹತ್ರ ಗಮನಕ್ಕೆ ಬರದೆ ಯಾವುದೇ ವಿಚಾರವನ್ನು ನೀವು ಯೂಟ್ಯೂಬ್‌ಗಳಲ್ಲಿ ಆಗಿರಲಿ, ನ್ಯೂಸ್‌ಗಳಲ್ಲಾಗಲಿ ಹಾಕಬಾರ್ದು. ನನ್ನ ನಂಬರ್ ಎಲ್ಲರಿಗೂ ಗೊತ್ತಿದೆ. ನನ್ನ ನಂಬರ್ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿದೆ. ರಾಂಗ್ಗೆ ಹಾಕೋದು, ತಪ್ಪು ಹಾಕೋದು ಇದನ್ನು ಬಿಟ್ಟುಬಿಡಿ. ನನ್ನ ಹತ್ರ ಫೋನ್ ಮಾಡಿ ತಿಳ್ಕೊಳ್ಳಿ. ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಳ್ಳಿ. ಇಲಿ ಹೋದರೆ ಹುಲಿ ಹೋಯಿತು ಅಂತ ಮಾಡಬೇಡಿ ದಯವಿಟ್ಟು. ಯಾರೇ ಆಗಿರಲಿ, ಯೂಟ್ಯೂಬರ್ ಆಗಿರಲಿ, ಯಾರೇ ಆಗಿರಲಿ, ನಾನು ಹೇಳೋದು ಇದು ಸತ್ಯ. ನಾನು ಹೇಳೋದಿಷ್ಟೇ. ಯಾಕೆ ಸುಜಾತ ಭಟ್ ಫೋನ್ ಭಾಗ್ಯ? ಹಾಂ, ಏನಕ್ಕಿದು? ನಿಮಗೆ ಗೊತ್ತಾ ಏನು ಅಂತ? ಅಲ್ಲಿ ಹೋಗಿ ಆ ಮಂಜುನಾಥ್ ಗೌಡ್ರ ಮೇಲೆ ಹಾಕೋದು, ಅವ್ರ ಮೇಲೆ ಇದು ಮಾಡೋದು ಏನಕ್ಕೆ? ಹಾಂ, ಅವ್ರ ಪಾಡಿಗೆ ಅವ್ರು ತನಿಖೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಂಡು ಹೋಗ್ತಾರೆ. ಒಂದು ವಯಸ್ಸಾದ ಹೆಂಗಸಿಗೆ ಅವ್ರ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಅಥವಾ ಅಕ್ಕನ ಸ್ಥಾನದಲ್ಲಿ ಇಟ್ಕೊಂಡು ಏನೋ ಒಂದು ಕೊಟ್ಟರೆ ಅದನ್ನು ದೊಡ್ಡ ಇಶ್ಯೂ ಮಾಡುವಂಥದ್ದೇನಿದೆ? ತಪ್ಪಲ್ವಾ ಅದು? ನನ್ನ ಕಷ್ಟ ಇದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬರೀ 5,000 ರೂಪಾಯಿ ಇದೆ. ಇವತ್ತು ಜೀವನ ನಡೆಸಬೇಕು. ಯಾರು ಕೊಡ್ತಾರಾ? ಲಕ್ಷ ತಗೊಂಡಿದ್ದಾರೆ. ನಟನಿಂದ ಲಕ್ಷ ಬಂದಿದೆ, ದುಡ್ಡು ಬಂದಿದೆ. ನನಗೆ ಯಾವ ನಟನಿಂದನೂ ದುಡ್ಡು ಬಂದಿಲ್ಲ, ಯಾವ SITಯಿಂದನೂ ದುಡ್ಡು ಬಂದಿಲ್ಲ, ಯಾರ ಕಡೆಯಿಂದನೂ ನನಗೆ ದುಡ್ಡು ಬಂದಿಲ್ಲ. ನಾನು ಸ್ವತಃ ಬೆವರಿಳಿಸಿ ದುಡ್ಡು ಕಷ್ಟಪಟ್ಟು
ಸಂಪಾದನೆ ಮಾಡ್ತೀನಿ. ನಾನು ಯಾರ ಹಂಗಲ್ಲಿ ಆವತ್ತಿಂದ ಇವತ್ತಿನ ತನಕನೂ ಯಾರ ಹಂಗಲ್ಲಿ ಬದುಕಲಿಲ್ಲ. ಇವತ್ತು ದೊಡ್ಡದಾಗಿ ಹೇಳುವಂಥದ್ದು, ಬಿಂಬಿಸೋದು ಬೇಡ. ದಯವಿಟ್ಟು ಹೇಳ್ತಾ ಇದ್ದೀನಿ ಯೂಟ್ಯೂಬರ್ಗಳಿಗೆ, ಪ್ರತಿಯೊಂದು ಯೂಟ್ಯೂಬರ್ ಯಾರೇ ಆಗಿರಲಿ, ಅದನ್ನು ನಾನು ಹೇಳ್ತಾ ಇದ್ದೀನಿ, ಸುಳ್ಳುಗಳನ್ನು ಹಾಕಬೇಡಿ ದಯವಿಟ್ಟು. ನಿಮಗೆ ಗೊತ್ತಿಲ್ವಾ, ಸುಮ್ಮನೆ ಇದ್ದು ಬಿಡಿ, ಅಷ್ಟೇ ನಾನು ಹೇಳೋದು. ಇದು ನನ್ನ ಕೊನೆಯ ಮಾತು. ಇವಿಷ್ಟು ಸುಜಾತ ಭಟ್ರ ಮಾತು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಸತ್ತಾರ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.